ನಟ ದರ್ಶನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಜೈಲಿಗೆ ಸೇರಿ ಹತ್ತತ್ರ 1 ತಿಂಗಳು ಕಳೀತಾ ಬರ್ತಾ ಇದೆ. ಈ ನಡುವೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಬೆಳವಣಿಗೆಗಳು ಕೂಡ ಅನಾವರಣ ಆಗ್ತಾ ಇದೆ. ಒಂದು ಕಡೆ ಊಟ ಸೇರ್ತಾ ಇಲ್ಲ, ಮತ್ತೊಂದು ಕಡೆ ನಿದ್ದೆ ಬರ್ತಾ ಇಲ್ಲ, ಮಗದೊಂದು ಕಡೆ ನನಗೆ ಮನೆ ಊಟ ಬೇಕು ಅಂತ ಹೇಳಿ ಕೋರ್ಟ್ನ ಮೊರೆ ಕೂಡ ಹೋಗಿದ್ದಾರೆ ದರ್ಶನ್. ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದರ್ಶನ್ ಮೊಂಡಾಟ. ವಾಕಿಂಗ್ ಮಾಡಬೇಕು, ಹೊರಗಡೆ ಬಿಡಿ ಅಂತ ಹೇಳಿ ದರ್ಶನ್ ಮೊಂಡಾಟವನ್ನು ಪ್ರದರ್ಶನ ಮಾಡಿದ್ದಾರೆ. ಜೈಲು ಸಿಬ್ಬಂದಿಯ ಜೊತೆಗೆ ಖ್ಯಾತಿಯನ್ನು ತೆಗೆದಿದ್ದಾರಂತೆ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಪಕ್ಕದ ಬ್ಯಾರಕ್ನ ಕೈದುಗಳನ್ನ ಮಾತನಾಡಿಸೋದಕ್ಕೂ ಕೂಡ ಈ ರೀತಿಯ ಘಟನೆ ಆಗಿರುವಂತಹದ್ದು ಸುರಕ್ಷತೆಯ ದೃಷ್ಟಿಯಿಂದ ಆಗಲ್ಲ ಅಂತ ಹೇಳಿ ಸಿಬ್ಬಂದಿಗಳು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಮೊಂಡಾಟ ಮುಂದಿರುವಂಥದ್ದು. ನಟ ದರ್ಶನ್ ಜೈಲಿಗೆ ಸೇರಿದ್ರು, ವಿಚಾರಣೆ ಎದುರಿಸಿದ್ರು, ಪುಸ್ತಕದ ಮೊರೆ ಹೋದ್ರು, ಪಾಪ ಪ್ರಾಯಶ್ಚಿತ ಅವ್ರಿಗೆ ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅಣ್ಣಂಗೆ ಇನ್ನೂ ಕೂಡ ಬುದ್ಧಿ ಬಂದಂಗೆ ಕಾಣಿಸ್ತಾ ಇಲ್ಲ. ಈಗ ಸಿಬ್ಬಂದಿಗಳ ಜೊತೆಗೆ ಕಿರಿಕ್ ತೆಗೆದಿದ್ದಾರೆ ನಟ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ಅಷ್ಟೇ ಕುಟುಂಬಸ್ಥರು ಭೇಟಿಯಾದಾಗ ಅವರು ಆಪ್ತರು ಭೇಟಿಯಾದಂತಹ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಇದ್ರಂತೆ. ನನ್ನಿಂದ ಹಿಂಗೆ ಆಗಬಾರ್ದಿತ್ತು, ಆಗೋಯ್ತಲ್ಲ ಅಂಥೇಳಿ ಮೊರಕವನ್ನು ವ್ಯಕ್ತಪಡಿಸ್ತಾ ಇದ್ರಂತೆ. ಬಟ್ ಇದ್ದಕ್ಕಿದ್ದ ಹಾಗೆ ದರ್ಶನ್ ಚಿಗುರ್ಕೊಂಡಂಗೆ ಕಾಣಿಸ್ತಾ ಇದೆ ಜೈಲಿನಲ್ಲಿ. ನೋಡಿ, ಜೈಲಿನ ಸಿಬ್ಬಂದಿಯ ಜೊತೆಗೇನೆ ಕಿರಿಕ್ ಮಾಡ್ಕೊಂಡಿದ್ದಾರೆ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ವಾಕಿಂಗ್ ಮಾಡಬೇಕು, ನನ್ನನ್ನು ಬಿಡಿ ಅಂತ ಕೇಳ್ತಾರಂತೆ ದರ್ಶನ್. ಇಲ್ಲ, ಭದ್ರತೆಯ ದೃಷ್ಟಿಯಿಂದ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಕ್ಕೆ ಈ ರೀತಿಯ ಕಿರಿಕ್ ಮಾಡ್ಕೊಂಡಿದ್ದಾರೆ ಸಿಬ್ಬಂದಿ ಜೊತೆಗೆ ಅನ್ನೋದು ಗೊತ್ತಾಗ್ತಾ ಇದೆ. ವಾಕಿಂಗ್ ಮಾಡುವ ವಿಚಾರಕ್ಕೆ ಪರಪ್ಪನ ಅಗ್ರಹಾರದ ಜೈಲಿನ ಸಿಬ್ಬಂದಿಗಳ ಜೊತೆಗೆ ಕೊಲೆ ಆರೋಪಿ ದರ್ಶನ್ ಕಿರಿಕ್ ಮಾಡ್ಕೊಂಡಿದ್ದಾರೆ. ಪಕ್ಕದ ಬ್ಯಾರಕ್ನ ಕೈದುಗಳನ್ನ ಮಾತನಾಡಿಸಬೇಕು ಅಂತ ಹೇಳಿ ನಟ ದರ್ಶನ್ ಮೊಂಡಾಟವನ್ನು ಪ್ರದರ್ಶನ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಏಕಾಂತದಲ್ಲಿದ್ರು, ಒಬ್ಬೊಂಟಿಯಾಗಿದ್ರು, ನನ್ನಿಂದ ಹಿಂಗಾಗೋಯ್ತಲ್ಲ ಅನ್ನುವಂತಹ ಚಿಂತೆಯಲ್ಲಿದ್ರು, ಮುಂದಿನ ಜೀವನ ಹೆಂಗಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಬಟ್ ಇದ್ದಕ್ಕಿದ್ದ ಹಾಗೆ ದರ್ಶನ್ ಚಿಗುರಿಕೊಂಡಂತೆ ಕಾಣಿಸ್ತಾ ಇದೆ. ಮೊಂಡಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನಟ ದರ್ಶನ್ ಅವರ ಮೊಂಡಾಟ ಮುಂದುವರೆದಿದೆ. ಇದೇ ರೀತಿಯ ಮೊಂಡಾಟ, ಇದೇ ರೀತಿಯ ದರ್ಪ, ದೌಲತ್ತನ್ನು ತೋರಿಸಿ ಇವತ್ತು ಕಂಬಿ ಹಿಂದೆ 1, 2, 3, 4 ಅಂಥೇಳಿ ಎಣಿಸುವಂತಹ ಪರಿಸ್ಥಿತಿಗೆ ನಟ ದರ್ಶನ್ ತಲುಪಿರುವಂಥದ್ದು. ಪದೇ ಜೈಲಿಗೆ ಹೋದ್ರು, 2ನೇ ಬಾರಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ರು. ದರ್ಶನ್ ಅವರು ಬುದ್ಧಿ ಕಲ್ತಂತೆ ಕಾಣಿಸ್ತಾ ಇಲ್ಲ.